ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಮಹೇಶ್. ಏನಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ, ನಾವು ಬೆಳಗಿನ ಜಾವ ತರಕಾರಿ ತಗೊಂಬರಕ್ಕೆ ಹೋಗ್ಬೇಕಾದಾಗ ಕ್ಯಾರೆಟೇ ಆಗಲಿ ಬೀಟ್ರೇಟ್ ಆಗಲಿ ಏನೇ ಆದರೂ ಯಾಕಪ್ಪ ಈ ಥರ ಐತೆ ಅಂತಿದ್ರಲ್ಲ. ನಾವು ನೋಡಿ ಬೆಳಗಿನ ಅಷ್ಟೊತ್ತಿಗೆ ಎದ್ದೋಗಿ ಕ್ಯಾರೆಟ್ಗಳನ್ನು ನೀಟಾಗಿ ಈ ಥರ ಒಂದೊಂದಾಗಿ ನೋಡ್ಕೊಂಡು ಹಾಯ್ಕೊಬರ್ತೀವಿ. ಇಲ್ಲಿ ಹಾಯ್ತಿರೋರು ಯಾರು ಅಂತ ತಿಳ್ಕೊಂಡ್ರಿ, ನಮ್ಮ ಸಾಗರ ಹುಡುಗ ಸ್ವಾಮಿ ಅಂತೇಳಿ. ನೋಡಿ ನಮ್ಮ ಸೀನಣ್ಣ ಅವರು ಆಲೂಗಡ್ಡೆ ಎಲ್ಲ ಹಾಯ್ಕೋತಿದ್ದಾರೆ. ನೋಡ್ಬೋದು ನಮ್ಮ ಸೀನಣ್ಣ ಅವರು ಇದ್ದಾರೆ. ಕ್ಯಾರೆಟ್ಗಳು ನೋಡಿ ಎಲ್ಲರೂ ಹೇಳ್ತಿರಲ್ಲ. ಜೊತೆಗೆ ತರಕಾರಿಗಳೆಲ್ಲ ತೊಗೊಬಂದು ಈ ಥರ ಗುಡ್ಡೆ ಮಾಡಿರ್ತಾರೆ. ನಮ್ಗೆ ಬೇಕಾದದನ್ನ ಎಷ್ಟು ಕೆ ಜಿ ಬೇಕೋ ಅಷ್ಟು ತೂಗಿಸ್ಕೊಬರ್ತೀವಿ. ಚೀಲ ಆಗಲಿ ಕವರಲ್ಲಿ ತಗೊಂಡು. ಜೊತೆಗೆ ಇವರು ನಮ್ಮ ನಿತ್ಯಾನಂದ ಸ್ವಾಮಿಗಳು. ಮಾರ್ಕೆಟು ನೋಡಿ ಈ ಥರ ಇದೆ ನಮ್ಮ ಮಾರ್ಕೆಟು. ಇಲ್ಲಿ ಟೀ ಸ್ಟಾಲ್ ಕಾಣಿಸ್ತಿದೆ ಅಲ್ವಾ, ಹಾಗೆ ನೋಡ್ಕೊಂಡಿರಿ. ಟೀ ಸ್ಟಾಲ್ ಅವ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ತಿಳಿಸ್ತೀನಿ. ನೋಡಿ ಮಾರ್ಕೆಟಲ್ಲಿ ಈ ಥರ ಸೈಡಲ್ಲಿ ಬೈಕ್ಗಳೆಲ್ಲ ನಿಲ್ಲಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನ ತೊಗೊಂಡೋಗಿ ನಮ್ಮ ಚೀಲಗಳಂತ ಏನು ಬೈಕಿಗೆ ತೊಟ್ಲು ಹೊಲ್ದಿರ್ತೀವಿ ಅಲ್ಲಿಗೆಲ್ಲ ಹಾಕೋತೀವಿ. ಜೊತೆಗೆ ನೋಡ್ಬೋದು ಕೊತ್ತಂಬರಿ ಸೊಪ್ಪುಗಳು ಕೂಡ ಕಟ್ಟೆಲ್ಲ ಬಂದಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋತೀವಿ. ನಮ್ಮ ಸ್ವಾಮಿ ನೋಡ್ಬೋದು ನೀಟಾಗಿ ಒಂದೊಂದಾಗಿ ಟಾರ್ಚ್ ಬಿಟ್ಕೊಂಡು ಹಾಯ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಅವನ ಆ ಥರ, ಯಾಕಂದರೆ ನಾಟಿ ಸೊಪ್ಪು ಮಾತ್ರ ಅವ್ನು ತಗೊಳ್ಳೋದು, ಫಾರಮ್ ಸೊಪ್ಪೆಲ್ಲ ತಗೊಳ್ಳಲ್ಲ. ರೈತರು ಈ ಥರ ಮಡಗ್ಬಿಟ್ಟು ನಿಂತಿರ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಕ್ಕಾಚಾರ ಹಾಕ್ಕೊಂಡು ನಾವು ಸೊಪ್ಪುಗಳನ್ನ ನಾವು ಖರೀದಿ ಮಾಡ್ತೀವಿ. ಇವರು ನಮ್ಮ ನೇರಳೆ ಗಣೇಶನ ಗುಡಿಯವರು ನೋಡ್ಬೋದು. ಜೊತೆಗೆ ಹೀಗೆ ಎಷ್ಟೋ ಜನ, ಹಲವಾರು ಜನರು ತಮ್ಮದೇ ಆದಂಥ ಒಂದು ತಿಳುವಳಿಕೆ ಅಂತ ಹೇಳ್ಕೊಬೋದು, ಕೆಲಸಕ್ಕೆ ಅನ್ನೋದನ್ನ ಒಂದು ತರಕಾರಿ ಜೀವನವಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಇವರೇ ನಮ್ಮ ಪ್ರತಿಯೊಬ್ಬರಿಗೂ ಮಾರ್ಕೆಟಲ್ಲಿ ತರಕಾರಿ ತಗೊಬರಕ್ಕೆ ಬಂದಾಗ ಟೀ ಕೊಡೋಂಥವ್ರು. ಇವ್ರನ್ನು ನನ್ನ ಸ್ನೇಹಿತ ಕೃಷ್ಣ. ಅವರು ನೋಡಿ ಜಗಣ ಅಂತ ಹೇಳಿ ಅವ್ರ ಹೆಸರು, ಟೀ ಅಂಗಡಿ ಓನರು. ನೋಡ್ಬೋದು ನಮ್ಮ ತರಕಾರಿ ಮಾರ್ಕೆಟು ಯಾವ ಥರ ಇದೆ ಏನು ಎತ್ತ ಅಂತ. ಹಾಗೆ ನೋಡಿ ಕತ್ಲೆ ಬೆಳಗಿನ 3 ಗಂಟೆಗೆ ಹೋಗ್ತೀವಿ. ಟೀ ಕುಡ್ಕೊಂಡು ನಿಂತಿದ್ದೀವಿ ನಾನು ಮತ್ತು ನನ್ನ ಸ್ನೇಹಿತ ಕೃಷ್ಣ. ಜೊತೆಗೆ ಇವರು ನೋಡಿ ನಮ್ಮ ಮಠದ ಕಟ್ಟೆಯವರು, ಅಣ್ಣನ ಹೆಸರು ಸರಿಯಾಗಿ ಗೊತ್ತಿಲ್ಲ, ಅದು ನಮ್ಮ ಸ್ನೇಹಿತ. ಬನ್ನಕಾಯಿಗಳು ನೋಡಿ ಈ ಥರ ಗುಡ್ಡೆ ಮಾಡ್ಬಿಟ್ಟಿರ್ತಾರೆ. ನಮ್ಮ ಸ್ವಾಮಿ ಅದನ್ನು ಕೂಡ ಟಾರ್ಚ್ ಹಾಕೊಂಡು ಆಯ್ತಾ ಇದ್ದಾನೆ. ಎಷ್ಟು ಬೇಕೋ ಅಷ್ಟು. ನಮ್ಮ ನಾಗಣ್ಣ ಅವ್ರು ನೋಡಿ ಮೆಣಸಿನ್ಕಾಯಿ ತುಂಬ್ಕೊತಿದ್ದಾರೆ. ಇವರು ಸಾಗರೆ ಅವರು. ಎಷ್ಟು ಬೇಕೋ ಅಷ್ಟು ಕವರ್ಗೆ ಹಾಕೋತಾರೆ, ತೂಕ ಹಾಕ್ಸ್ಕೊಂಡು ತಗೊಂಡೋಗಿ ಸುರ್ಕೋತಾರೆ. ಇನ್ನು ನಮ್ಮ ಈ ಕುಮಾರಣ್ಣ ತುಂಬ ಅಂದರೆ ತುಂಬ ಕ್ವಾಟ್ಲೆ ಮಾಡ್ಸಕೊಂಡ್ರೆ ತಂದೆಗಾಲದವರು. ಇನ್ನು ನೋಡಿ ಅಲ್ಲಿ ಫೈಟ್ ಆಡ್ಕೊಂಡು ನಿಂತ್ಕೋತಾರೆ ತಮಾಷೆಯಾಗಿ. ನೋಡಿ ಅರ್ಶಿನ ಕವರ್. ಇನ್ನು ಈ ತಾತಪ್ಪ ಈ ಸೈಕಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಯಾಕಂದರೆ ಬೈಕ್ಗಿಂತ ನನಗೆ ಸೈಕಲ್ಲೇ ಮುಖ್ಯ ಅಂತೇಳಿ ಈ ತಾತಪ್ಪ ಸೈಕಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಇನ್ನು ನೋಡ್ಬೋದು ನಮ್ಮ ಕುಮಾರಣ್ಣ ಅವರು ಟೊಮಾಟೊ ಏನಾದ್ರು ತಗೊಂಡಾದ್ಮೇಲೆ ಬದನೆಕಾಯಿನ ಆಯೋ ರೀತಿ ಚೆಂದ ನೋಡಿ. ಪ್ರತಿಯೊಂದು ನಿಧಾನವಾಗಿ ಒಂದೊಂದಾಗಿಯೇ ಬದನೆಕಾಯಿಗಳನ್ನ ಹಾಕ್ಕೊಂಡು ತುಂಬ್ಕೋತಾ ಇದ್ದಾರೆ. ತುಂಬ ಕ್ವಾಟ್ಲೆ ಮನ್ಸಕೊಂಡ್ರೆ ನಮ್ಮ ಕುಮಾರಣ್ಣ. ನೋಡಿ ಬೆಳಿಗ್ಗೆ ಹೊತ್ತು ಬೆಳಗ್ಗೆ ಕರೆದಾಗ ಮಾರ್ಕೆಟ್ ಈ ಥರ ಕಾಣುತ್ತೆ. ಕತ್ಲೆ ಟೈಮಲ್ಲಿ ಆ ಥರ ಇರುತ್ತೆ, ಬೆಳಿಗ್ಗೆ ಹೊತ್ತು ಈ ಥರ ಇರುತ್ತೆ. ಇನ್ನು ತರಕಾರಿ ತಗೊಂಡಾಗ ಎಲ್ಲ ಹೊರಡ್ಬೇಕಾದ್ರೆ ಇದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಹೇಗಿದೆ ಅಂತೇಳಿ ಕಾಮೆಂಟ್ಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.